ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾರೆ. 5 ದೇಶಗಳಿಗೆ ಅವರ ಭೇಟಿ. ಆ ಭೇಟಿಯ ಸಮಯದಲ್ಲಿ ನಾರ್ವೆಗೆ ಭೇಟಿ ಕೊಟ್ಟಂತಹ ಸಮಯದಲ್ಲಿ ಆಗಿರುವಂತಹ ಒಂದು ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ವಿಪಕ್ಷಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ಹಿಂದೆ ಬ್ರಿಟಿಷರು ಏನು ಭಾರತದ ಬಗ್ಗೆ ಹಾವಾಡಿಗ ದೇಶ, ಮಾಟ ಮಂತ್ರಗಳನ್ನು ನಂಬುವಂತಹ ದೇಶ ಅಂತೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ರಲ್ಲ 19-18ನೇ ಶತಮಾನದಲ್ಲಿ ನಮ್ಮನ್ನು ಆಳೋಕೆ ಬಂದಂತಹ ಸಮಯದಲ್ಲಿ, ಅದೇ ಮಾದರಿಯಲ್ಲಿ 21ನೇ ಶತಮಾನದಲ್ಲೂ ಕೂಡ ನಾರ್ವೆಯ ಒಂದು ಪ್ರತಿಷ್ಠಿತ ದಿನಪತ್ರಿಕೆ ಆಫ್ಟನ್ ಪೋಸ್ಟನ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಂತೆ ಒಂದು ಜನಾಂಗೀಯ ವ್ಯಂಗ್ಯ ಚಿತ್ರವನ್ನು ಪ್ರಕಟ ಮಾಡಿದೆ. ದೃಶ್ಯದಲ್ಲಿ ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಜನಾಂಗೀಯ ವ್ಯಂಗ್ಯ ಚಿತ್ರ ಇದೇ ದೃಶ್ಯ. ಹಾವಾಡಿಗನ ಚಿತ್ರವನ್ನು ತೋರಿಸೋ ಮುಖಾಂತರ ಹೀಗಳೆಯುವ ಪ್ರಯತ್ನವನ್ನು ನಾರ್ವೆಯ ಪತ್ರಿಕೆ ಮಾಡಿದೆ. ಹಾಗಾದರೆ ಏನೇನಾಯ್ತಿದು? ಸಾಮಾಜಿಕ ಜಾಲತಾಣದಲ್ಲಿ ಏನಂತಿದ್ದಾರೆ? ಏನೆಲ್ಲ ಬೆಳವಣಿಗೆ ಆಯಿತು? ಇದನ್ನು ಪ್ರಕಟ ಮಾಡೋದಕ್ಕೆ ಏನೆಲ್ಲ ಘಟನೆಗಳ ಕಾರಣ ಆಯಿತು? ಏನೇನಾಯಿತು ನಾರ್ವೆಯಲ್ಲಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೋದಿ ಓರ್ವ ಹಾವಾಡಿಗ, ನಾರ್ವೆ ಇದೀಗ ಒಂದು ವಿವಾದವನ್ನು ಹುಟ್ಟಾಕಿದೆ. ಮೋದಿ ಓರ್ವ ಹಾವಾಡಿಗ ಅಂತ ಒಂದು ಚಾಪೆಯ ಮೇಲೆ ಆ ವ್ಯಕ್ತಿ ಕುಳಿತುಕೊಂಡು ಹಾವಾಡಿಗನ ರೀತಿಯಲ್ಲಿ ಇದ್ದಿದ್ದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಆ ಹಾವಿನ ರೂಪದಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ಹಾಕೋದಕ್ಕೆ ಈ ಪೆಟ್ರೋಲ್ ಬಂಕ್ನಲ್ಲಿ ಪೈಪ್ ಇರುತ್ತಲ್ಲ, ಆ ಪೈಪನ್ನು ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಮುಖಾಂತರ ಹಾವಾಡಿಗ ಅಂತ ಹೇಳೋ ಪ್ರಯತ್ನ, ಮೋದಿಯನ್ನು ಹಾವಾಡಿಗನಂತೆ ಚಿತ್ರಿಸಿ ಬುಟ್ಟಿಯಲ್ಲಿ ಹಾವಿನ ಆಕಾರದಂತೆ ಇರುವಂಥ ಒಂದು ಇಂಧನ ಪೈಪನ್ನು ಅವರು ಚಿತ್ರೀಕರಣ ಮಾಡಿದ್ದಾರೆ, ಕುಳಿತಿದ್ದಾರೆ. ಅದಾದ ನಂತರ ಸಾಂಪ್ರದಾಯಿಕವಾಗಿ ಹೇಗೆ ಹಾವಾಡಿಗ ವೇಷ ಇರುತ್ತೆ ಆ ರೀತಿಯಾಗಿ ಉಡುಪು ಧರಿಸಿ ಹಾವಾಡಿಗರು ಕೊಳಲು ಇಡ್ತಾರೆ, ಆದರೆ ಇಲ್ಲಿ ಪೈಪ್ ಇಡೋ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಯಾಕೆ ಇದು? ಇಂಧನ ಮತ್ತು ಇಂಧನ ದರಗಳ ಬಗ್ಗೆ ವ್ಯಂಗ್ಯವಾಗಿ ಚಿತ್ರೀಕರಿಸುವಂತಹ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ವ್ಯಂಗ್ಯವಾಗಿ ಚಿತ್ರೀಕರಿಸುವಂತಹ ಪ್ರಯತ್ನ, ಅದರ ಭಾಗವಾಗಿ ಇದು. ಅದಕ್ಕೊಂದು ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಒಬ್ಬ ಚತುರ ಮತ್ತು ಕೊಂಚ ಕಿರಿಕಿರಿ ಉಂಟು ಮಾಡುವಂಥ ವ್ಯಕ್ತಿ ಅಂತ ಈ ವ್ಯಂಗ್ಯ ಚಿತ್ರಕ್ಕೆ, ಈ ಹಾವಾಡಿಗನ ಚಿತ್ರಕ್ಕೆ ಅವರೊಂದು ಶೀರ್ಷಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮಗೆ 2022ರಲ್ಲಿ ಒಂದು ಸ್ಪ್ಯಾನಿಷ್ ಪತ್ರಿಕೆ, ಆ ಪತ್ರಿಕೆಯು ಕೂಡ ಭಾರತದ ಆರ್ಥಿಕ ಪ್ರಗತಿಯನ್ನು ಬಿಂಬಿಸುವುದಕ್ಕೆ ಅಥವಾ ಆರ್ಥಿಕ ಪ್ರಗತಿಯನ್ನು ಕಂಡು ಅವತ್ತು ಕೂಡ ಒಂದು ಇದೇ ರೀತಿಯಾಗಿ ಚಿತ್ರೀಕರಿಸೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಇದರರ್ಥ ಪಾಶ್ಚಿಮಾತ್ಯ ದೇಶಗಳ ಮನಸ್ಥಿತಿ ಇದುವರೆಗೂ ಕೂಡ ಬದಲಾಗಿಲ್ಲ ಅಂತ. ನಾವು ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಸಾಧಿಸಿ ಚಂದ್ರಯಾನ 3 ಮಾಡುವಂತಕ್ಕೂ ಹೋಗಿ ಬೆಳವಣಿಗೆ ಸಾಧಿಸಿದ್ರು ಕೂಡ ಅವರ ಮನಸ್ಥಿತಿ ಹಾಗೇ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನಾಯ್ತು ಹಾಗಾದರೆ ಘಟನೆ? ನಾರ್ವೆ ಪತ್ರಕರ್ತೆಯ ಒಂದು ಹೈಡ್ರಾಮಾ ಏನಾಯ್ತಲ್ಲ, ಆ ಹೈಡ್ರಾಮಾವೇ ಈ ಚಿತ್ರ ಇವತ್ತು ಪ್ರಕಟ ಆಗೋದಕ್ಕೆ ಕಾರಣ ಆಯಿತು. ಏನಾಯಿತು? ಮೋದಿ ನಾರ್ವೆ ಪ್ರವಾಸದ ವೇಳೆ ಪತ್ರಕರ್ತೆ ಹೆಲ್ಲೆ ಲಿಂಗ್ ಹೈಡ್ರಾಮಾ ಮಾಡಿಬಿಟ್ರು. ಏನು ಹೈಡ್ರಾಮಾ ಆಯಿತು? ಮೋದಿ ಪ್ರೋಟೋಕಾಲನ್ನು ಉಲ್ಲಂಘಿಸಿ, ಅಂದರೆ ಉಭಯ ದೇಶಗಳ ನಾಯಕರ ಈ ಪ್ರೋಟೋಕಾಲ್ಗಳೇನಿತ್ತು ಆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿ ಪ್ರಶ್ನೆ ಕೇಳೋದಕ್ಕೆ ಯತ್ನಿಸಿದ್ರು. ನಾಟಕೀಯ ಬೆಳವಣಿಗೆ ಆಯಿತು. ನೀವೇಕೆ ಪ್ರಶ್ನೆಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಈ ಪತ್ರಕರ್ತೆ ಪ್ರಶ್ನೆ ಕೇಳಿದರು. ಹೆಲ್ಲಿ ಲಿಂಗ್ ಅಂತ ಪ್ರಶ್ನೆ ಕೇಳಿದ್ರು. ಉತ್ತರಿಸದೆ ಸಭಾಂಗಣದಿಂದ ಪ್ರಧಾನಿ ನರೇಂದ್ರ ಮೋದಿ ಹೊರಗಡೆ ಹೋದರು. ಯಾಕೆ ನೀವು ಪ್ರೆಸ್ ಕಾನ್ಫರೆನ್ಸು ಅಥವಾ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋಲ್ಲ ಅಂತ ಅವ್ರು ಹೇಳಿದರು. ಇದಾದ ನಂತರವೂ ಕೂಡ ಪ್ರಧಾನಿಗಳು ಅಲ್ಲಿಂದ ನಿರ್ಗಮಿಸಿದರು. ಯಾಕೆ ಆಯ್ತಿದ್ದ ಘಟನೆ? ಹೆಲ್ಲಿಲಿಂಗ್ ಪ್ರಕರಣವನ್ನು ನೋಡೋದಾದರೆ, ಓಸ್ಲೋದಲ್ಲಿ ಮೋದಿ ಮತ್ತು ನಾರ್ವೆಯ ಪ್ರಧಾನಿ ಶಹರ್ ಸ್ಟೋರ್ ಇವರ ಜಂಟಿ ಮಾಧ್ಯಮಗೋಷ್ಠಿ ಇತ್ತು. ನಿಯಮಾವಳಿಗಳ ಪ್ರಕಾರ ಇಲ್ಲಿ ಯಾವ ಪತ್ರಕರ್ತರಿಗೂ ಕೂಡ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರಲಿಲ್ಲ. ಬಿಕಾಸ್ ಇದು ಪ್ರೆಸ್ ಕಾನ್ಫರೆನ್ಸ್ ಆಗಿರಲಿಲ್ಲ, ಬದಲಾಗಿ ಇದೊಂದು ಜಂಟಿ ಮಾಧ್ಯಮಗೋಷ್ಠಿ ಆಗಿತ್ತು. ಇವೆಲ್ಲದರ ನಡುವೆಯೂ ಕೂಡ ಉಭಯ ನಾಯಕರು ತಮ್ಮ ತಮ್ಮ ಹೇಳಿಕೆಗಳನ್ನು ಮುಗಿಸಿ ಎದ್ದು ಹೋಗ್ತಾ ಇದ್ರು, ಅಂದರೆ ಆ ಮಾಧ್ಯಮಗೋಷ್ಠಿಯನ್ನು ಮುಗಿಸಿ. ಆವಾಗ ಹೆಲ್ಲಿಲಿಂಗ್ ಎನ್ನುವಂಥ ಈ ಪತ್ರಕರ್ತ ಕೇಳ್ತಾರೆ, ಮೋದಿಯವರೇ, ವಿಶ್ವದ ಅತ್ಯಂತ ಮುಕ್ತ ಪತ್ರಿಕಾರಂಗದಿಂದ ನೀವೇಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳಬಾರದು ಅಂತ ಅವ್ರು ಹೇಳಿದರು. ಹೇಳಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಸೈಲೆಂಟ್ ಆಗಿ ಹೋದರು. ಹೀಗಾಗಿ ಈಗ ಆಗ್ತಾ ಇರುವಂತಹ ಚರ್ಚೆ ನಮ್ಮ ದೇಶದಲ್ಲಿ ಆಗುತ್ತಲ್ಲ, ಇದುವರೆಗೂ ಕೂಡ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ನರೇಂದ್ರ ಮೋದಿ ಮಾಡಿಲ್ಲ, ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತ. ಅದೇ ನಿಟ್ಟಿನಲ್ಲಿ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದೊಂದು ಪತ್ರಿಕಾಗೋಷ್ಠಿ ಆಗಿರಲಿಲ್ಲ, ಬದಲಾಗಿ ಮಾಧ್ಯಮ ಪ್ರಕಟಣೆ ಆಗಿತ್ತು ಅಂತ ಅವರು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಪ್ರೀ ಡಿಸೈಡೆಡ್, ಏನು ಮಾತನಾಡದೇನೆ ಏನೇನು ಮಾತನಾಡಬೇಕು ಏನು ಎತ್ತ ಅನ್ನೋದನ್ನು ವಿದೇಶಾಂಗ ಇಲಾಖೆ ಪ್ರಿಪೇರ್ ಮಾಡುತ್ತೆ. ಉಭಯ ನಾಯಕರಿಗೆ ಮೈಕ್ರೋಫೋನ್ಗಳು ಕೂಡ ಅವ್ರಿಗೆ ಅಷ್ಟೇ ಇರುತ್ತೆ. ಅವರೇನು ಮಾತನಾಡ್ತಾರೆ ಅವರಿಗೆ ಅರ್ಥ ಆಗೋದು ಇವರಿಗೆ ಅಷ್ಟೇ ಇರುತ್ತೆ. ಹೀಗಾಗಿ ಅವರಿಬ್ಬರಿಗೆ ಸಂಪರ್ಕ ಇರುವಂತಹ ವ್ಯವಸ್ಥೆ ಮಾತ್ರ ಇರುತ್ತೆ. ಇವೆಲ್ಲದರ ನಡುವೆಯೂ ಕೂಡ ಪ್ರೋಟೋಕಾಲನ್ನು ಮೀರಿ ಈ ಪತ್ರಕರ್ತೆ ಪ್ರಶ್ನೆಯನ್ನು ಕೇಳಿದರು ನರೇಂದ್ರ ಮೋದಿ, ಹಾಗೆ ಎದ್ದು ಹೋದರು. ಇದು ಆಗಿರುವಂತಹ ಬೆಳವಣಿಗೆ. ಇದಾದ ನಂತರ ಏನಾಯಿತು ಬೆಳವಣಿಗೆ? ಈ ನಾರ್ವೆ ಪತ್ರಕರ್ತೆಗೆ MEA ತಿರುಗೇಟು ಕೊಟ್ಟಿದೆ.
ಭಾರತೀಯ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ನಡೆಸಿತು ಈ ಬೆಳವಣಿಗೆ ಆದ ನಂತರ. ಅವರು ಸುದ್ದಿಗೋಷ್ಠಿ ನಡೆಸಿ ಎಲ್ಎ ಲಿಂಗ್ MEA ಕಾರ್ಯದರ್ಶಿ ನಡುವೆ ಮಾತಿನ ಚಕಮಕಿ ಆಯಿತು. ಜಾರ್ಜ್ ಅನ್ನವರು ಭಾರತದ ರಾಯಭಾರಿ ಕಚೇರಿಯಿಂದ ಪತ್ರಕರ್ತೆಗೆ ಒಂದು ಸತ್ಯ ದರ್ಶನ ಮಾಡೋ ಪ್ರಯತ್ನವನ್ನು ಮಾಡಿದರು. ಏನು ಸತ್ಯ ದರ್ಶನ ಮಾಡೋ ಪ್ರಯತ್ನ? ಭಾರತದ ಜ್ಞಾನ ಇಲ್ಲದವರು ಪ್ರಕಟಿಸಿದಂಥ ವರದಿ ಮಾತನಾಡಬೇಡಿ ಅಂತೆಲ್ಲ ಅವರು ಹೇಳಿದರು. ಏನಾಯಿತು ಒಂದ್ಸರಿ ನೋಡ್ಬಿಡೋಣ ಅದನ್ನು. How do you test the trust on a country? One, what is a country? A country today has 4 elements. 1, population. 2, government. 3rd, sovereignty. And 4th, territory. So that is what makes a country a country. And we are proud that we are a civilizational country of 5,000 years old. And how do you test the trust on a country? One, what is a country? MEA ತಿರುಗೇಟನ್ನು ಕೇಳಿಸ್ಕೊಂಡ್ರೆ 5,000 ಇತಿಹಾಸಗಳಿರುವಂತಹ ದೇಶ ಇದು. ಯೋಗ ಕೊಟ್ಟಿದೆ, ಶೂನ್ಯ ಕೊಟ್ಟಿದ್ದೀವಿ, ಶೂನ್ಯ ಅಂದರೆ ಜೀರೋವನ್ನು ಕಂಡು ಹಿಡಿದು ಕೊಟ್ಟಿದ್ದೀವಿ ಅಂತೆಲ್ಲ ಹೇಳಿದಕ್ಕೆ ಅವರೆಲ್ಲ ಅಲ್ಲಿ ಮಾತಿನ ವಾಗ್ವಾದ ಆಗಿ ಪತ್ರಕರ್ತೆ ಹೊರಗೆ ನಡೆದರು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಇದರ ಜೊತೆಗೆ ಇದೀಗ ರಾಹುಲ್ ಗಾಂಧಿ ಕೂಡ ಟೀಕೆ ಮಾಡಿದ್ದಾರೆ. ಆ ವಿಚಾರಕ್ಕೆ ಬರೋಣ. MEA ತಿರುಗೇಟು ಕೊಟ್ಟಿರೋದು ಭಾರತಾಂಗ ವಿದೇಶಾಂಗ ಸುದ್ದಿಗೋಷ್ಠಿ ಏನಾಯ್ತಲ್ಲ ಅಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಇವ್ರು ಪ್ರಶ್ನೆ ಕೇಳಿದ್ರು, ನಾರ್ವೆ ಭಾರತದ ಒಪ್ಪಂದವಾಗ್ತಾ ಇದೆ, ಭಾಗವಾಗ್ತಾ ಇದೆ, ಆದರೆ ನಿಮ್ಮ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಈ ಪತ್ರಕರ್ತೆ ಪ್ರಶ್ನೆ ಕೇಳಿದ್ರು. ಅದಕ್ಕೆ MEA ಜಾರ್ಜ್ ಅವರು ಉತ್ತರ ಕೊಟ್ಟರು. ಏನಂತ ಹೇಳಿದ್ರು ಅಂತ ಹೇಳಿದ್ರೆ, 5,000 ವರ್ಷಗಳ ಇತಿಹಾಸ ಇರುವಂತಹ ದೇಶ ನಮ್ಮದು, ಹೀಗಾಗಿ ಇದ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ಯಾವುದೋ NGO ಕೊಟ್ಟಿರುವಂಥ ವರದಿಗಳ ಬಗ್ಗೆ ನೀವೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಯಾವುದು ಕೂಡ ಅನಾವಶ್ಯಕ ಅಂತ ಹೇಳಿದರು. ಇದರ ಭಾಗವಾಗಿ ಒಂದು ಅಂಶವನ್ನು ಅವರು ಉಲ್ಲೇಖ ಮಾಡಿದರು. ಮಾನವ ಹಕ್ಕುಗಳು ಅಂತ ಬಂದಾಗ 1942ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಹಿಳೆಯರಿಗೆ ಸಮಾನವಾದಂತಹ ಮತದಾನದ ಹಕ್ಕನ್ನು ಕೊಟ್ಟಿವಿ ಅಂತ ಅವರು ಹೇಳಿದರು. ಅದಕ್ಕೆ ಪತ್ರಕರ್ತೆ ಸುಮ್ಮನಾಗಲಿಲ್ಲ. ಅದಕ್ಕೇನು ಹೇಳಿದರು, ನೀವು ಇತಿಹಾಸ ಹೇಳ್ತಾ ಇದ್ದೀರಿ, ಇವತ್ತೇನಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ ಅಂತ ಅವರೆಲ್ಲ ಹೇಳಿದರು. ಅದಕ್ಕೆ ಜಾರ್ಜ್ ಅವರು ಹೇಳಿದರು, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ನೀವೇನು ಪ್ರಶ್ನೆ ಕೇಳಿದಿರಿ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ, ಕೇಳಿಸ್ಕೊಳ್ತಿದ್ರೆ ಕೇಳಿಸ್ಕೊಳ್ಬೋದು, ಇಲ್ಲದೆ ಇದ್ರೆ ಇಲ್ಲ. ನಿಮಗೆ ಪ್ರಶ್ನೆ ಕೇಳುವ ಹಕ್ಕು ಹೇಗಿದೆಯೋ ಹಾಗೆ ಉತ್ತರ ಕೊಡುವಂಥ ಹಕ್ಕು ನಮಗೂ ಕೂಡ ಇದೆ ಅಂತ ಅವರೆಲ್ಲ ಹೇಳಿದರು. ಅದಾದ ನಂತರ ಅವರೆಲ್ಲ ಹೊರಗಡೆ ಹೋಗೋ ಪ್ರಯತ್ನಗಳೆಲ್ಲ ಹೈ ಡ್ರಾಮಾ ಆಗಿದೆ. ಈ ಬೆಳವಣಿಗೆಗಳ ನಂತರ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಸಹಜವಾಗಿ ವಿದೇಶ ಪ್ರವಾಸದ ನಂತರ ಈ ಚರ್ಚೆಗಳಾಗ್ತಾ ಇದೆ. ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿಯವರ ಟೀಕೆ. PM ಮೋದಿ ಓಡಿ ಹೋಗಿದ್ದೇಕೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕೆ. ಬಚ್ಚಿಡುವುದಕ್ಕೆ ಏನು ಇಲ್ದಿದ್ದಾಗ ಭಯಪಡುವಂಥ ಅಗತ್ಯ ಇರಲಿಲ್ಲ ಅಂತ ರಾಹುಲ್ ಗಾಂಧಿಯವರು ಹೇಳಿರೋದು. ಓಡಿ ಹೋಗೋದನ್ನು ನೋಡಿ ಭಾರತದ ವರ್ಚಸ್ಸಿಗೆ ಏನಾಗುತ್ತೆ, ಪ್ರಧಾನಿಯಿಂದ ದೇಶದ ಘನತೆಗೆ ಧಕ್ಕೆ ಅಂತ ರಾಹುಲ್ ಗಾಂಧಿ ಕಿಡಿಕಾರ. ನಾನು ಅವಾಗಲೇ ಉಲ್ಲೇಖ ಮಾಡಿದಾಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ನರೇಂದ್ರ ಮೋದಿ ಅವರ ವಿರುದ್ಧ ಇವತ್ತಿನ ತನಕ ಕೂಡ ಒಂದು ಆರೋಪ ಮಾಡುತ್ತೆ. ಏನದು, ಸಂಸತ್ತಿನ ಕಾಲದಲ್ಲಿ ಬಂದವರು ಮಾಹಿತಿಯನ್ನು ಕೊಟ್ಟು ಹೋಗ್ತಾರೆ ಬಿಟ್ಟರೆ ಇವತ್ತಿನ ತನಕ ಪ್ರಧಾನಿ 2014ರಲ್ಲಿ ಪ್ರಧಾನಿಯಾಗಿ ಈ 3ನೇ ಅವಧಿಗೆ ಬಂದ ತಕ್ಷಣವೂ ಕೂಡ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿಲ್ಲ. ಪತ್ರಕರ್ತರ ಪ್ರಶ್ನೆಗಳನ್ನೇ ಇವತ್ತಿನ ತನಕ ನರೇಂದ್ರ ಮೋದಿ ಅವರು ಎದುರಿಸಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ನರೇಂದ್ರ ಮೋದಿ ಅವರ ಮೇಲೆ ಇದೇ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಅದೇ ರೀತಿಯಾಗಿ ವಿದೇಶದಲ್ಲಿ ಹಾಗೆ ಮಾಡಿದ್ದಾರೆ. ತಪ್ಪಿಸಿಕೊಳ್ಳೋದಕ್ಕೆ ಬಚ್ಚಿಡುವುದಕ್ಕೆ ಏನೂ ಸಾಧ್ಯ ಇಲ್ಲದೆ ಇದ್ದಾಗ ಮಾಧ್ಯಮಗಳಿಗೆ ಉತ್ತರ ಕೊಡಬೇಕಾಗಿತ್ತು, ಯಾಕೆ ಹಾಗೆ ಬಂದರು ಅಂತೆಲ್ಲ ರಾಹುಲ್ ಗಾಂಧಿ ಅವರದ್ದು ಆಗಿರುವಂಥ ಬೆಳವಣಿಗೆ. ಇವೆಲ್ಲದರ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಯಲ್ಲಿ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನೆಲ್ಲ ಬೆಳವಣಿಗೆ ಆಯಿತು? 5 ದೇಶಗಳಿಗೆ ವಿದೇಶಿ ಪ್ರವಾಸವನ್ನು ಕೈಗೊಂಡು ಬಂದರು ಯುದ್ಧದ ಸಮಯದಲ್ಲಿ. ಹಾಗಾದರೆ ಏನೇನು ಸಿಕ್ತು, ಏನು ಎತ್ತ, ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ನಾರ್ವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ದ್ವಿಪಕ್ಷೀಯ ಮಾತುಕತೆ ಆಯಿತು. ಆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಆರ್ಥಿಕ ಪಾಲುದಾರಿಕೆ ಮತ್ತು ವ್ಯಾಪಾರ ಗುರಿಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಹಸಿರು ಇಂಧನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ ಅಂತ 2 ದೇಶಗಳ ಒಪ್ಪಂದ ಆಗಿದೆ. ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವಿನಿಮಯಕ್ಕೂ ಕೂಡ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ಅಂತ 2 ದೇಶಗಳ ನಡುವೆ ಆಗಿರುವಂಥ ವ್ಯಾಪಾರ ಒಪ್ಪಂದಗಳು ಮತ್ತು ಈ ನಾರ್ವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಲ್ಲಿಯ ಪ್ರಧಾನಿಗಳ ನಡುವೆ ಆಗಿರುವಂಥ ಮಾತುಕತೆಗಳು. ವ್ಯಾಪಾರ ಮತ್ತು ಹೂಡಿಕೆ, ಭಾರತ EFTA ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ. ಇಂಧನ ಪರಿವರ್ತನೆ, ನೀಲಿ ಆರ್ಥಿಕತೆ, ಸಾಗರದ ಆಡಳಿತ ಮತ್ತು ಸಂಶೋಧನೆ ಮತ್ತು ಉನ್ನತ ಶಿಕ್ಷಣ ಇವೆಲ್ಲದರ ಬಗ್ಗೆ ಆಗಿದೆ. ಆರ್ಕ್ಟಿಕ್ ಮತ್ತು ಧ್ರುವ ಸಹಕಾರ, ಬಾಹ್ಯಾಕಾಶ ಮತ್ತು ಪ್ರತಿಭಾ ವಲಸೆ ಸೇರಿದಂತೆ ಎಲ್ಲವೂ ಕೂಡ 2 ದೇಶಗಳ ನಡುವೆ ಆದಂತಹ ಬೆಳವಣಿಗೆ. ಹೀಗಾಗಿ ಇದು ಮುಂದೆ ಭಾರತಕ್ಕೆ ಹೆಂಗೆ ಸಹಾಯ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.
ಯುದ್ಧದ ಈ ಸಮಯದಲ್ಲಿ 5 ದೇಶಗಳ ಪ್ರವಾಸ, ಅದರಲ್ಲೂ ವಿಶೇಷವಾಗಿ ನಾರ್ವೆಯಲ್ಲಿ ಅಲ್ಲಿಯ ಪ್ರಧಾನಿಗಳನ್ನು ಭೇಟಿ ಮಾಡಿದ್ದು, ಅವರಿಗೆ ಗಿಫ್ಟ್ ಕೊಟ್ಟಿದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದರ ಫಲಪ್ರದ ಏನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಗೊತ್ತಾಗುತ್ತೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸದ ಬಗ್ಗೆ ಆಗಿರುವಂತಹ ಬೆಳವಣಿಗೆ.